ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಆಲಿಕಲ್ಲು ಮಳೆಯಿಂದ ಭಾರೀ ಬೆಳೆ ಹಾನಿಯಾಗಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಚನ್ನೂರ, ಗೊಂದೇನೂರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಆಲಿಕಲ್ಲು ಮಳೆಯಿಂದ ಭಾರೀ ಬೆಳೆ ಹಾನಿಯಾಗಿದೆ. ಸುಮಾರು 300 ಎಕರೆಗೂ ಹೆಚ್ಚು ಭತ್ತ, ಜೋಳ, ಸಜ್ಜೆ ಹಾಗೂ ಹತ್ತಿ ಬೆಳೆಗಳು ನಾಶವಾಗಿವೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ರೈತರು ತಮ್ಮ ಅಳಲು ವ್ಯಕ್ತಪಡಿಸಿದ್ದು, ಸರ್ಕಾರದಿಂದ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದರು. ಶಾಸಕರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಾನಿ ವಿವರ ಸಂಗ್ರಹಿಸಿ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಅದರಲ್ಲಿ 288 ಎಕರೆ ಭತ್ತ ಇದೆ ಸರ್. ಒಂದು 12 ಎಕರೆ 5 ಜನರು ಇದು ಹತ್ತಿ ಸರ್, ಬಾಜರ ಹಾಂ ಸರ್. ಸಜ್ಜೆ 5 ಮಂದಿ ಎಷ್ಟು ಸಜ್ಜೆ 12 ಎಕರೆ ಅಂದರೆ ಅಲ್ಲಿ ಒಂದು ಇಲ್ಲೊಂದು ಪ್ಲಾಟ್ ಇದೆ ಸರ್. ನೋಡ್ತಾರೆ ಅದಕ್ಕೇನಿಲ್ಲ, ಈಗ ಮಾಡಿದಷ್ಟು ಮಾಡ್ಯಾರ. ಎಲ್ ಸೆಪ್ ಬಂದ್ರಿ ನಮ್ಮದು ರಿವರ್ ಕೃಷ್ಣ ರಿವರ್ ಸರ್ಕಾರ ಏನು ಮಾಡ್ತದೆ ನೋಡೋಣ. ಓಕೆ ಸರ್, ಈಗಾಗಲೇ ತಾವು ಭೇಟಿ ನೀಡ್ರಿ. ಅಕಾಲಿಕ ಮಳೆಯಿಂದ ಭತ್ತ ಇನ್ನಿತರ ಬೆಳೆ ಹಾನಿಯಾಗಿದೆ. ಇದ್ರ ಬಗ್ಗೆ ಮುಂದೆ ತಾವು ಯಾವ ನಡೆ ಕ್ರಮ? ಈಗಾಗಲೇ 3 ದಿವಸ ಮೊದಲ ಅಕಾಲಿಕ ಮಳೆಯಿಂದ ಇಲ್ಲಿ ಚನ್ನೂರು, ಗೊಂದೇನೂರು, ಕುರ್ಯಾಳ, ಐಕೂರು, ಚನ್ನೂರದಲ್ಲಿ ಹೆಚ್ಚಿನ ಭಾಗ ಸುಮಾರು 280 ಎಕರೆ, ಗೊಂದೇನೂರು ಮತ್ತು ಐಕೂರದಲ್ಲಿ ಸಹಿತ, ಕುರ್ಯಾಳದಲ್ಲಿ ಸಹಿತ ಸ್ವಲ್ಪ ಮಳೆ ಪರಿಹಾರ ಆಗಿರ್ತದೆ. ಮಳೆ ಬಂದು ಬೆಳೆ ಹಾನಿಯಾಗಿರ್ತದೆ. ಭತ್ತ, ಸಜ್ಜೆ, ಜೋಳ, ಹತ್ತಿ ಇವೆಲ್ಲಷ್ಟು ಆಗಿರ್ತದೆ. ಭತ್ತ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಭಾಳ ಲಾಸ್ ಆಗಿ ಪೂರ್ತಿ ನೆಲಕ್ಕೆ ಬಿದ್ದಿರ್ತದೆ. ಅದಕ್ಕೆ ಸರ್ಕಾರ ಆದಷ್ಟು ರೈತರ ಮನವಿ, ರೈತರು ತೊಂದರೆಯಲ್ಲಿದ್ದನ್ನು ನೋಡಿಕೊಂಡು ತಿಳ್ಕೊಂಡು ಅದಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕಂತ ನಾನು ನಮ್ಮ ವಿಧಾನಸೌಧದಲ್ಲಿ ನಮ್ಮ ಕನ್ಸಲ್ಟ್ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಯವರಿಗೆ ಮಾತಾಡಿ ಪರಿಹಾರ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು.